ಕಾಣಿಮುತ್ಸರಿ ಪ್ರಾರ್ಥನೆ ಮಾಡಿ ವಾಕ್ಯದ ಕಡೆ ಹೋಗರಿ. ಕಾಣಿಮುಚ್ಕೊಂಬರಿ ಎಲ್ಲರೂ. ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದು ಈ ಒಂದು 2024ನೇ ವರ್ಷದ ಕೊನೆ ವಾರದಲ್ಲಿ ಪ್ರಭಾ ನಿಮ್ಮ ಸನ್ನಿಧಿಯಲ್ಲಿ ಬರ ಮಾಡಿದಕ್ಕಾಗಿ ನಿಮಗೆ ವಂದನೆಗಳು ತಂದು. ಹೌದು ಪ್ರಭಾ, ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ನಡೆಸಿಕೊಟ್ಟಿರಯ್ಯ, ನಮ್ಮೆಲ್ಲರಿಗೆ ಕಾಪಾಡಿರಯ್ಯ. ನಿಮಗೆ ಹೇಗೆ ಸ್ತುತಿಸಬೇಕು, ಆರಾಧಿಸಬೇಕು, ಹೇಗೆ ಕೊಂಡಾಡಬೇಕು ಆ ಜ್ಞಾನ ನಮ್ಮೆಲ್ಲರಿಗೆ ದಯಾಪಾಲಿಸಲಿ ತಂದಿ. ಇಗೋ ಪ್ರಭು, ಇದು ಅಲ್ಲದೆ ಕರ್ತನೆ ಅಯ್ಯ, ತಿರುಗಿ ಸ್ವಾಮಿ, ಎಲ್ಲಿ ಇಬ್ಬರು ಮೂಗರು ನನ್ನ ನಾಮದಲ್ಲಿ ಕೂಡಿಕೊಳ್ಳುತ್ತಾರೆ ಅಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೇಳಿರಿ ಪ್ರಭು. ಒಂದು ವೇಳೆ ನಮ್ಮ ಮಧ್ಯದಾಗ ನೀವಿದ್ದಿನಂಗಾದ್ರೆ ಪ್ರಭು, ನಮ್ಮೆಲ್ಲರಿಗೆ ವಾಕ್ಯದ ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರಿಗೆ ಸ್ವಾಮಿ ಸತ್ಯ ತಿಳಿದುಕೊಂಡು ಆ ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ಪ್ರಭು ನೀವೇ ನಮಗೆ ಕೊಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದಿಕಾಂಡ ಭಾಗದಲ್ಲಿ 4ನೇ ಅಧ್ಯಾಯದಾಗ 26ನೇ ವಚನದಾಗ ಈ ಲೋಕ ಸೃಷ್ಟಿ ಮಾಡಿನ ಮೊದಲುಗೊಂಡು ಆದಾಮನ ಮಕ್ಕಳು ಮೊದಲುಗೊಂಡು ದೇವರ ಸನ್ನಿಧಾನದಲ್ಲಿ ದೇವರಿಗೆ ಕೃತಜ್ಞತೆ ಹೇಳ್ತಾ ದೇವರಿಗೆ ಜಯ ಘೋಷ ಮಾಡುತ್ತಾ ಹೊಂಟಾರ. ಸಿಕ್ಕದ ಮೈಕ್ ಯಾರ ಮೇಲೆದ ಓದ್ರಿ. ಆದಿಕಾಂಡ 4ನೇ ಅಧ್ಯಾಯ 26ನೇ ವಚನ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟಾರೆ. ಗುರು ತಿಳಿದಾರ ನಮಗೊಬ್ಬರು ದೇವರ ಹರ, ಸೃಷ್ಟಿಕರ್ತನು ಹರ, ನಮಗೂ ಕಾಪಾಡ್ತಕ್ಕಂಥವ್ರ ಹರ, ನಮಗೆ ನಡ್ಸ್ತಕ್ಕಂಥವ್ರ ಹರ, ನಮಗೆ ಸಹಾಯ ಮಾಡ್ತಕ್ಕಂಥವ್ರ ಹರ. ನಾವ್ ಎದಕ್ಕೂ ಭಯ ಪಡಿಬೇಡ್ದಂತ ಅವ್ರು ಏನ್ ಮಾಡ್ತಾರ ಅಂತಂದ್ರ ದೇವರಿಗೆ ಗುರುತು ಹಿಡಿದು ದೇವರಿಗೆ ಆರಾಧನೆ ಮಾಡ್ಲಕ್ಕ ಅದ್ಭುತವಾದ ಆಲೋಚನೆಗಳು ದೇವರವರಿಗೆ ಕೊಟ್ಟಾರ. ಯಾವಾಗಾದ್ರೂ ಈ ಆಲೋಚನೆಗಳು ನಮ್ಮಲ್ಲಿ ನಿಮ್ಮಲ್ಲಿ ಬರ್ತಾವೋ ನಾವು ನೀವು ಸಹ ಅದೇ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ನಾವು ಆರಾಧಿಸ್ಲಕ್ಕೆ ನಮಗೆ ಒಂದು ಒಳ್ಳೆ ಯೋಗ್ಯತೆ ದೇವರೇ ಕೊಡ್ತಾರ. ಏನು ಕೊಡಲ್ಲ ಅಲ್ಲ? ಕೊಡಲ್ಲ. ಏನ್ ಮಾಡಿದ್ರು ಕೊಡ್ತಾರ, ಅದು ಯೋಗ್ಯತೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಾಗ 4ನೇ ವಚನದಾಗ ಹೋದರಿ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಾಗ 6ನೇ ಅಧ್ಯಾಯದಾಗ 4ನೇ ವಚನ. ಏನ್ ಮಾಡ್ಬೇಕಂದ್ರಿ ದೇವರಿಗೆ ನಾವು ಸ್ವಲ್ಪ ಮಾಡಿದ್ರೆ ಏನಕ್ಕೆ ಆಗಲ್ಲ. ನಾವ್ ಏನ್ ಮಾಡ್ಬೇಕಾದ್ರ ದೇವರಿಗೆ ಪೂರ್ಣ ಮನಸ್ಸಿನಿಂದ ಮಾಡ್ಬೇಕು, ಪೂರ್ಣ ಹೃದಯದಿಂದ ಮಾಡ್ಬೇಕು, ಪೂರ್ಣ ಶಕ್ತಿಯಿಂದ ಮಾಡ್ಬೇಕು, ಪೂರ್ಣ ಪ್ರಾಣದಿಂದ ಮಾಡಬೇಕು. ಯಾವಾಗಾದ್ರೂ ಯೋಬು ತನ್ನ ಒಳಗ ಪ್ರಾಣ ಇರುವವರೆಗೆ ಏನಂತಾರೆ ಕೇವಲ ದೇವರಿಗೆ ಆರಾಧನೆ ಮಾಡಿದ ಹೊರತು ಇನ್ ಯಾವುದಕ್ಕೂ ಲಕ್ಷ್ಯ ಕೊಟ್ಟಿಲ್ಲ. ಆಪತ್ ಬಂದವ, ರೋಗ ಬಂದವ, ಸಮಸ್ಯೆ ಬಂದದ, ಹೀನ ಸ್ಥಿತಿ ಬಂದದ. ಒಬ್ಬ ಉನ್ನತ ಸ್ಥಿತಿಗೆ ಇರ್ತಕ್ಕಂಥ ವ್ಯಕ್ತಿ ಹೀನ ಸ್ಥಿತಿಗೆ ಬಂದಿನಾಗ ಅವರಿಗೆ ಮೊಟ್ಟ ಮೊದಲಿಗೆ ಗುರುತು ಬರದೇನಂದ್ರ ತನ್ನ ಬಂಧು ಬಳಗದಾಗ ಯಾರು ಪ್ರೀತಿ ಮಾಡ್ತಾರ, ಯಾರು ಸಹಾಯ ಮಾಡ್ತಾರ ಅವರೇ ನೆನಪು ಬರ್ತಾರ. ಕಡೆಗೆ ಯೋಬುಗೆ ಮಾತ್ರ ಯಾರು ನೆನಪು ಬಂದಾರಂದ್ರ ಕೇವಲ ದೇವರಿಗೆ ಬಿಟ್ಟು ಇನ್ನ ಯಾರು ನೆನಪು ಬಂದಿಲ್ಲ. ಹಲ್ಲೆಲೂಯಾ. ಏನ್ ನೆನಪು ಬಂದಾರ ಯಾರ? ಯಾಕಂದ್ರೆ ಮೊಟ್ಟ ಮೊದಲಾಗಿ ಇಲ್ಲಿ ನಾವು ನಮ್ಮ ದೇವರಿಗೆ ನಾವು ಗುರುತು ಹಿಡಿಬೇಕು. ಆತನ ಗುರುತು ಹಿಡುವ ಆತನ ಅವನು ಪಾದ ಸನ್ನಿಧಾನದಲ್ಲೇ ಇದ್ದಿನಂಗ ಆದ್ರ ದೇವರು ಆತನ ಸನ್ನಿಧಿಯಲ್ಲಿ ನಮಗೆ ಸೇರಿಸಿಕೊಂಡು ಒಂದು ಒಳ್ಳೆ ಸಹಾಯ ಮಾಡ್ತಾರತ. ಎಂದಿಗೂ ನಮಗೆ ಕೈ ಬಿಡಲ್ಲ, ಎಂದಿಗೂ ನಮಗೆ ತೊರೆಯಲ್ಲ, ಎಂದಿಗೂ ನಮಗೆ ತಿರಸ್ಕಾರ ಮಾಡಲ್ಲ. ಆ ಪ್ರೀತಿ ಮಾಡ್ತಕ್ಕಂಥ ದೇವರಿಗೆ ಮೊಟ್ಟ ಮೊದಲಾಗಿ
ಈ ರೀತಿಯಾಗಿ ಹೇಳ್ತಾರೆ, ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇವತ್ತು ನಾವು ಪೂರ್ಣವಾದ ಮನಸ್ಸಿನಿಂದ ನಾವು ದೇವರಿಗೆ ಪ್ರೀತಿ ಮಾಡಿದ್ರೆ ಮಾತ್ರ ದೇವರು ನಮಗೆ ಪ್ರೀತಿ ಮಾಡ್ತಾರ. ಗೊತ್ತು, ದೇವರಿಗೆ ಗೊತ್ತು ನಮಗೇನು ಅವಸರದ ಗೊತ್ತು, ಯಾವಾಗ ಅವಸರದ ಗೊತ್ತು, ನಮ್ಮ ಅವಸರಗಳು ಹೇಗೆ ತೀರಿಸಬೇಕು ದೇವರಿಗೆ ಗೊತ್ತು. ಕಡೆಗೆ ದೇವರಿಗೆ ನಾವು ಗುರುತಿಡಲಿದ್ದೇವೆ ಅಂದ್ರ, ದೇವರಿಗೆ ನಾವು ಪ್ರೀತಿ ಮಾಡಲಿದ್ದೇವೆ ಅಂದ್ರ, ದೇವ್ರ ಹೆಣ್ಣು ಮಾತು ನಾವು ಕೇಳಲು ಹೋದೆವು ಅಂತಂದ್ರ ಏನು ಸಿಗ್ತಕ್ಕಂಥದ್ದಲ್ಲ. ಏನಾರು ಸಿಗ್ತದ ಅಲ್ಲ? ಮತ್ತೇನ್ ಹೇಳ್ದ 6ನೇ ವಚನದಾಗ, ಹಲ್ಲೆಲೂಯಾ. ಇವತ್ತು ನಮ್ಮ ಅಭ್ಯಾಸ ಏನದ? ಇವತ್ತು ಅನೇಕ ಜನರು ಏನ್ ಮಾಡ್ತಾರ, ತನ್ನ ಮಕ್ಕಳಿಗೆ ಕೆಲವರು ಡಾಕ್ಟರ್ ಮಾಡ್ಬೇಕಲ್ಲತ್ತಾರ, ಕಲೆಕ್ಟರ್ ಮಾಡ್ಬೇಕಲ್ಲತ್ತಾರ, ಇಂಜಿನಿಯರ್ ಮಾಡ್ಬೇಕಲ್ಲತ್ತಾರ, ದೊಡ್ಡ ದೊಡ್ಡ ಪೋಸ್ಟ್ ಇರ್ತಕ್ಕಂಥ ಜಾಗದಾಗ ನಮ್ಮ ಮಕ್ಕಳು ಇರಬೇಕು ಅನ್ನತ್ತಾರ ಅಲ್ಲ? ಕರೆಕ್ಟ್ಗೆ ನನ್ನ ಮಕ್ಕಳು ಸೇವಕರು ಆಗ್ಬೇಕಂತೇಳಿ ಯಾರ ಇಷ್ಟಪಡ್ತಾರನ್ನ? ಯಾವಾಗಾದ್ರ ಮಕ್ಕಳು ಓದಿ ಬರ್ದಿ ಸರಿ ಬೀಳುವ ಸಂದರ್ಭದಲ್ಲಿ ವಯಸ್ಸಿಗೆ ಬಂದಿನಾಗ ಎಲ್ಲದ್ರಾಗ ಫೇಲ್ ಆಯ್ತಾರೋ, ಎಲ್ಲದ್ರಾಗ ಫೇಲ್ ಆಗಿದ ಮೇಲೆ ಏನ್ ಮಾಡ್ತಾರ ಅಂತಂದ್ರ ಸುಮ್ಮನ್ ಸೇವೆರ ಮಾಡಂತ ಅಲ್ಲ? ಸುಮ್ಮನ್ ಸೇವೆ ಮಾಡಿದ್ರಾಗ ಏನು ಪ್ರಯೋಜನ ಇಲ್ಲ. ಸೇವೆ ಮಾಡ್ಬೇಕಾದ್ರ ಪರಿಪೂರ್ಣವಾಗಿ ಸೇವೆ ಮಾಡ್ಬೇಕು. ಅವಾಗ ಮಾತ್ರ ದೇವ್ರು ಅದ್ರ ಪ್ರತಿಫಲ ದೇವ್ರೇ ಕೊಡ್ತಾರೆ, ಇಲ್ಲ ಹೋದ್ರೆ ಕೊಡ್ಲಕ್ಕೆ ಸಾಧ್ಯ ಇಲ್ಲ ಅಲ್ಲ? ಆದ್ರೆ ನಾವು ಮಕ್ಕಳಿಗೆ ನಾವು ಏನ್ ಅಭ್ಯಾಸ ಮಾಡಿಸ್ತಾ ಇದ್ದೇವು ಅದೇ ಮಕ್ಕಳು ಕಲ್ಕೋತಾರ. ಈ ಲೋಕದ ಯಾವ್ದು ಶ್ರೇಷ್ಠ ಅನ್ನೋದ ಎಂಬುದಾಗಿ ನಾವು ಗುರುತು ಹಿಡ್ಕೇಶನ್ ಅಂತಂದ್ರೆ ಅದಕ್ಕೆ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೇವು. ಕಡೆಗೆ ಯಾವಾಗಾದ್ರ ದೇವ್ರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ನಾವು ಪರಿಪೂರ್ಣವಾಗಿ ನಾವು ಕಲಿಸ್ತೇವೋ, ಮಕ್ಕಳು ಅದು ಅಭ್ಯಾಸ ಮಾಡಿದ್ರು ಅಂದ್ರ ನಮ್ಮ ಕುಟುಂಬದಾಗ ಕಷ್ಟಗಳಾಗ್ಲಿ, ಬಾಧೆಗಳಾಗ್ಲಿ, ಸಮಸ್ಯೆಗಳಾಗ್ಲಿ, ಅವಮಾನಗಳಾಗ್ಲಿ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ನಾವು ನಮ್ಮ ಮಕ್ಕಳೆಲ್ಲರೂ ಕಲ್ತು ಏನ್ ಮಾಡ್ತೇವೆ ಗೊತ್ತಾ? ಅಭ್ಯಾಸ ಮಾಡ್ತಿದ್ದೇವೆ. ಏನ್ ಅಭ್ಯಾಸ ಮಾಡ್ತೇವೆ ಗೊತ್ತಾ? ದೇವ್ರಿಗೆ ಇಷ್ಟ ಇರ್ತಕ್ಕಂಥ ಸತ್ಯದ ವಾಕ್ಯ, ಸತ್ಯದಲ್ಲಿ ನಡಿಲಕ್ಕ, ಸತ್ಯದಲ್ಲಿ ನಿಲ್ಲಲಕ್ಕ, ಸತ್ಯ ಹೇಳಕ, ಸತ್ಯ ಕೇಳಕ ಯಾವಾಗಾದ್ರೂ ಇದು ಅಭ್ಯಾಸ ಮಾಡುತ್ತೇವೋ ಅವಾಗ ನಂಬಲಿರ್ತಕ್ಕಂಥ ಸಮಸ್ಯೆಗಳು ಯಾವಾಗ ಬಿಟ್ಟು ಹೋಗ್ತಾವೋ ನಮಗೆ ಗೊತ್ತಾಗಲ್ಲ. ಏನಿರ್ತಾವ ಸಮಸ್ಯೆಗಳು? ಅನೇಕರಿಗೆ ಇರ್ತಾವ ಸಮಸ್ಯೆಗಳು, ಇಲ್ಲ ಅಂಬೋದಿಲ್ಲ. ಕರೆಕ್ಟ್ಗೆ ಯಾವಾಗಾದ್ರೂ ನಾವು ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ನಾವು ಕಾಣಿಸಿಕೊಳ್ಳುತ್ತೇವೋ ಅವಾಗ ಸಂಪೂರ್ಣವಾಗಿ ಎಲ್ಲ ಬಿಟ್ಟು ಹೋಗ್ತಾವ. ಒಂದು ಬಿ ಎಲ್ಲರೂ. ಹಲ್ಲೆಲೂಯಾ. ಮೊದಲನೇ ವಚನ ಬರೀ, 6ನೇ ಅಧ್ಯಾಯ 1ನೇ ವಚನ. ನೀವು ಹೊಳೆ ದಾಟಿ ಹೋದ್ರಿ, ಹಾ, ನೀವು ನಿಮ್ಮ ಪಿತೃಪೋತ್ರ ಸಂತತಿಯವರೆಗೂ ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂಬುದು ನೀವು ಬಹುಕಾಲ ಬಾಳಬೇಕೆಂಬುದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. ಹಲ್ಲೆಲೂಯಾ. ದೇವರ ಉದ್ದೇಶ ಏನದ? ದೇವರ ಸಂಕಲ್ಪ ಏನದ? ಸ್ವಲ್ಪ ದಿನ ಜೀವಿಸಿ ಅದಾದ ನಂತರ ಏನ್ಯಾಕಾಗಲ್ಲ ಅಂತಂದ್ರೆ ನಡೆಯಲ್ಲ. ನಾವು ಜೀವಿಸುವ ಮಟ್ಟಿಗೆ ದೇವರ ಚಿತ್ತ ಏನಾಗಿದೆ ಇದು ಮೊಟ್ಟ ಮೊದಲಾಗಿ ನಾವು ಜ್ಞಾಪಕ ಮಾಡ್ಕೋಬೇಕು. ಏನಿಲ್ಲ ಹೆಂಗದಂತ 2ನೇ ವಚನದಾಗ, ನೀವು ನಿಮ್ಮ ಪುತ್ರಿಯ ದಿಪತಿಯು ಅವರು ಜೀವ ಮರದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಇದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನು ನೆಲ ಅನುಸರಿಸಬೇಕೆಂದು ನೀವು ಬಹುಕಾಲ
ಬಾಳಬೇಕೆಂದು ಇವೆಗಳನ್ನು ಆಜ್ಞಾಪಿಸಿ ಇದ್ದಿದ್ದಾನೆ ಅಂತ. ಈ ಆಜ್ಞೆಗಳು ಯಾರಾದರೂ ಕೈಕೊಂಡು ಹೋಗ್ತಾರೋ ಅವ್ರು ಏನ್ ಮಾಡ್ತಾರ ಅಂತಂದ್ರ ಬಹುಕಾಲ ಬದುಕ್ತಾರ. ಆದಮನ ಆಯುಷ್ಕಾಲ ಏಟದ ಗೊತ್ತಾ? ನೋಡ್ರಿ ಎಷ್ಟು ವರ್ಷದ ಅದು ಬದುಕಿಂದು ಆಯುಷ್ಕಾಲ ಏಟದ. ಒಂದು ವೇಳೆ ಆತನ ಬದುಕಿಂದು ಆಯುಷ್ಕಾಲ ಏಟದ ನಿಮ್ಗೆ ಗೊತ್ತಿದ್ರು ಮಾತ್ರ ನಿಮ್ಮೊಳಗೆ ಅದರ ಧೈರ್ಯ ಹೆಚ್ಚಾಯ್ತದ, ಭಕ್ತಿ ಹೆಚ್ಚಾಯ್ತದ ಅಲ್ಲ. ಆದಮನ ಮಗ ಆದಮನ ಮಗ 1,000 ವರ್ಷಕ್ಕೆ ಸುಮ್ಮನೆ ಸ್ವಲ್ಪ ಕಡಿಮೆ ಅವ. ಎಷ್ಟು? 1,000 ವರ್ಷಕ್ಕೆ ಕೆಲವು ವರ್ಷಗಳು ಮಾತ್ರ ಕಡಿಮೆ ಅವ. ಅಂತ ದೊಡ್ಡ ಆಯುಷ್ಕಾಲ ಬದುಕ್ಯಾರ. ಆದಮ್ ಸುಮಾರು ಇರ್ಲಿಲ್ಲ ಅಂದ್ರು ಬಿ 800 ವರ್ಷ ಬದುಕ್ಯಾರ. ಹೆಚ್ಚಾದ ಆಯುಷ್ಕಾಲ ದೇವರೇ ಕೊಟ್ಟಾರ. ಹಣ್ಣು ಖರ ಸುಮಾರು 365 ವರ್ಷ ಬದುಕ್ಯಾನ. ಆತ ಸತ್ತಿಲ್ಲ. ದೇವರ ಸನ್ನಿಧಿಯಲ್ಲಿ ದೇವದೂತರು ಬಂದ ಕೈ ಕರ್ಕೊಂಡು ಹೋಗ್ಯಾರ ಅಂತ ಚಂದ್ರ ಬೈಬಲ್ ಹೇಳ್ತದ. ಬೈಬಲ್ ಎಲ್ಲಿಗೆ ಬಿ ತಪ್ಪು ಹೇಳಲು, ಬೈಬಲ್ ಹೇಳಿದ್ದು ಕರೆಕ್ಟ್ ಆಗಿರ್ತದ. ಅದಕ್ಕೆ ನಂಬತಕ್ಕಂಥ ಒಂದು ಭಕ್ತಿ ನಮ್ಮಲ್ಲಿದ್ರು ಮಾತ್ರ ನಾವು ಕಾರ್ಯ ನೋಡ್ತೇವೆ. ಇಲ್ಲರ ನೋಡ್ಲಕ್ಕ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಅದ? ಮತ್ತಿದಂತ 3ನೇ ವರ್ಷದಾಗ ನೀವು ಬಹುಕಾಲ ಬಾಳಬೇಕೆಂದು ಅವುಗಳನ್ನು ಜ್ಞಾಪಿಸಿದ್ದಾನೆ. ಆದದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭವು ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಇದು ಕೇಳತಿದ್ದೆವು, ವಾರ ವಾರ ಕೇಳತಿದ್ದೆವು. ಸುಮಾರು ವಾರದಾಗ 2 ಸಲ ಬಿ ಕೇಳತಿದ್ದೆವು, ಹೆಚ್ಚಿಗೆ ಬಿ ಕೇಳತಿರ್ಬೋದು. ಕಡಿಕೆದಕ್ಕೆ ನಾವು ಲಕ್ಷ್ಯ ಕೊಡ್ತಾ ಇದ್ದಿದ್ದೇವ. ಒಂದ್ ವೇಳೆ ಲಕ್ಷ್ಯ ಕೊಟ್ಟರು ಮಾತ್ರ ಎಲ್ಲೇ ನಾವು ಇದ್ದಿನವ್ರಿಗೆ ಎಲ್ಲಿಗೋ ತಗೊಂಡು ಹೋಗ್ಬಿಡ್ತಾರ ದೇವರು ಅಲ್ಲ. ಯಾತಕ್ಕೆ ಬರಲಂತ ನಮಗೂ ಒಂದು ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಪದವಿಯಲ್ಲಿ ದೇವರಿಗೆಲ್ಲಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ದೇವರಿಗೆ ಇಷ್ಟ ಇಲ್ಲ ನಾವು ನೀವು ಎಲ್ಲ ಜನರಪ್ಪಲೆ ಜೀವಿಸೋದಾತಗ ಬಾಧ ಪಡೆದು ಅದಕ್ಕೆ ಇಷ್ಟ ಇಲ್ಲ. ಆ ಇಷ್ಟ ಇಲ್ಲ ಕಡೆ ದೇವ್ರ ಮಾತು ಯಾವಾಗಾದ್ರೂ ದೇವ್ರಿಗೆ ಕೂಗ್ತಾರೋ ದೇವ್ರು ಆತನ ಕೂಗ್ ಕೇಳಿಕೆ ಏನಂತಂದ್ರ ಸಂಪೂರ್ಣವಾದ ಬಿಡುಗಡೆ ಕೊಟ್ಟು ಅವರೆಲ್ಲರಿಗೆ ದೇವರೇ ಕಾಪಾಡ. ಕೀರ್ತನೆದಾಗ ಓದಿದೇವಲ್ಲ ಅಲ್ಲ. ಇವಾಗ ನಾವು ಆ ರೀತಿಯಾಗಿ ಇಲ್ಲಿ ನಾವು ನೋಡ್ಬೇಕಾದ್ರ ನಿಜವಾಗಲೂ ಯಾವ ದೇಶಕ್ಕೆ ನಮ್ಗೆ ಕಳ್ಕೊಳ್ಳತ್ತಾರಂತ? ಹಾಲು ಜೇನು ಹರಿಯುವ ದೇಶಕ್ಕೆ ಹೋದ್ರ ಅಲ್ಲಿ ಮನುಷ್ಯಗೆ ಏನಾರ ಕೊರತೆ ಇರ್ತದಂದ್ರೆ, ಆರೋಗ್ಯ ಖರಾಬ್ ಆಯ್ತದಂದ್ರೆ, ಐಗುಪ್ತ ದೇಶದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗ್ತಕ್ಕಂಥ ಇಸ್ರಾಯೇಲ್ ಜನರಿಗೆ ದೇವರು ನಿಜವಾಗ್ಲೂ ಯಾವ ರೀತಿಯಾಗಿ ನಡೆಸ್ಕೊಟ್ಟಾರಂತಂದ್ರ ಭೂತವಾದ ರೀತಿಯಲ್ಲಿ ದೇವರು ನಡೆಸ್ಕೊಟ್ಟಾರ. ಏನ್ ನಡೆಸ್ಕೊಟ್ಟಿಲ್ಲ? ಆ ರೀತಿಯಾಗಿ ನಮಗೆ ನಡೆಸ್ಕೊಡ್ಬೇಕಂದ್ರ ನಾವು ನೀವು ಇವತ್ತು ಏನ್ ಮಾಡ್ಬೇಕಂದ್ರ ಆತನ ವಾಕ್ಯಕ್ಕೆ ನಾವು ಧ್ಯಾನ ಮಾಡಬೇಕು. ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಿರ್ಬೇಕು. ಆ ವಾಕ್ಯದ ಪ್ರಕಾರವಾಗಿನೇ ನಾವೆಲ್ಲರೂ ನಡಿಬೇಕು. ಅವಾಗೆ ನಮಗೆ ದೇವರು ಅದ್ಭುತವಾದ ಒಂದು ಸ್ಥಾನ ಏರ್ಪಾಟ್ ಮಾಡ್ಯಾರ. ಆ ಸ್ಥಾನದಲ್ಲಿ ನಾವೆಲ್ಲರೂ ಇರ್ಬೇಕಂತ ಯಾಕೆಂದ್ರ ದೇವರ ಉದ್ದೇಶವಾಗ್ಯದ. ಹಲ್ಲೆಲೂಯ. ಏನಾಗಿಲ್ಲ. ಆ ಉದ್ದೇಶ ನೆರವೇರಬೇಕಾದ್ರೆ ನಾವು ಏನ್ ಮಾಡ್ಬೇಕೀಗ? 3ನೇ ವರ್ಷ ನಾವು ಪಾಲಿಸಾರೆ ಏನ್ ಬೇಡ. 4ನೇ ವರ್ಷದಾಗ ಇರ್ತಕ್ಕಂಥ ಮಾತುಗಳು ನಾವು ಏನಂತಂದ್ರ ಕರೆಕ್ಟ್ ಆಗಿ ನಾವು ನಡೆದುಕೊಂಡು ಹೋಗಾರೆ ಏನ್ ಬೇಡ. ಒಂದು ವೇಳೆ ಇದಕ್ಕೆ ನಾವು ಕರೆಕ್ಟ್ ಆಗಿ ಯಾರಾದ್ರೂ ನಡೀತೇವೋ ನಾವು ಎಲ್ಲರೂ ಆಶೀರ್ವಾದಿಸಲ್ಪಡ್ತೀವಿ. ಯಾರಾದ್ರೂ ನಾವು ನಡಿಲೇವೋ ಎಂದಿಗೂ ಬಿ ಆಶೀರ್ವಾದ ಬರಲ್ಲ. ನಮ್ಮ ಶಕ್ತಿ, ನಮ್ಮ ಭಕ್ತಿ, ನಮ್ಮ ವ್ಯಕ್ತಿ, ನಮ್ಮ ಗಳಿಕೆ ಸ್ವಲ್ಪ ಮಾತ್ರ ಸಮಾಧಾನ ಕೊಡ್ತದೆ, ಇಲ್ಲಂಬದಿಲ್ಲ. ಏನಿಲ್ಲ, ಸ್ವಲ್ಪ ಮಾತ್ರ ನಮಗೆ ಸಮಾಧಾನ ಕೊಡ್ತದ. ಕಡಿಕೆ ಪರಿಪೂರ್ಣವಾದ ಸಮಾಧಾನ ಮಾತ್ರ ಸಿಗಲ್ಲ. ಪರಿಪೂರ್ಣವಾದ ಸಮಾಧಾನ ಸಿಗಬೇಕಾದ್ರ
ದೇವರ ಸನ್ನಿಧಿಯಲ್ಲಿ ಹೋದ್ರ ದೇವರೇ ನಮಗೆ ಪ್ರತ್ಯೇಕವಾದ ಆಶೀರ್ವಾದಗಳ ಮೂಲಕವಾಗಿ ನಮಗ ನಡೆಸಿ ಕೊಡ್ತಾರ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ಯೋಹಾನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಾಗ 23ನೇ ವರ್ಷದಾಗ ವಾಕ್ಯ ಧ್ಯಾನ ಮಾಡಿರಿ. ಸತ್ಯಭಾವದಿಂದ ದೇವರಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ದೇವರಿಗೆ ಸ್ತೋತ್ರವಾಗಲಿ. ಯಾವ ರೀತಿಯಾಗಿ ಆರಾಧಿಸಬೇಕಂತ ಇವತ್ತು ಆರಾಧನೆ ಮಾಡಬೇಕು. ಕರೆಕ್ಟ್. ಬಹಳ ಮಂದಿ ಮುಗಿಯಪ್ಪಡಿ ಬಿ ಚರ್ಚಿಗೆ ಬರ್ತಾರೆ, ಪರವಾಗಿಲ್ಲ ಅಲ್ಲ. ಬಹಳ ಮಂದಿ ಏನಂತಂದ್ರ ಕೊನೆ ಪ್ರಾರ್ಥನೆ ಸಿಕ್ಕರೆ ಬಿ ಸಾಕು ಅಂತಾರ. ಯೇಸು ಸ್ವಾಮಿ ಹುಟ್ಟಿನ ಹಬ್ಬ ಆಚರಣೆ ಮಾಡ್ಯಾರ 25 ಡಿಸೆಂಬರು. ಎಷ್ಟೋ ಜನರು ಚರ್ಚಿನಾಗಿಲ್ಲ, ಮನೆಗೆ ಹಾರ. ಏನ್ ಮಾಡ್ತಾರ ಅಂದ್ರ ಕೆಲವರು ಬಿರಿಯಾನಿ ಮಾಡ್ತಾರ, ಕೆಲವರು ಡಬಲ್ ಕಾ ಮಿಠಾ ಮಾಡ್ತಾರ. ಅಲ್ಲ ಅಲ್ಲ, ಕುಂಭದ್ರಲ್ಲಿ ತೊಡದ್ರಲ್ಲಿ ಇದ್ರಾಗೆ ಆನಂದ ಪಡಿತಾರ. ಕರಡಿಗೆ ಸಮಯಕ್ಕೆ ತಕ್ಕಂತೆ ಹೋಗಸಿ ಅಂದ್ರ ಪರಿಶುದ್ಧ ಆಲಯದಲ್ಲಿ ಕುಂತು ದೇವ್ರಿಗೆ ಆರಾಧನೆ ಮಾಡಕ್ಕೆ ಅಂದ್ರ ಅವಕಾಶ ಸಿಕ್ಕಿಲ್ಲ. ಅಡಿಗೆ ಮಾಡಕ್ಕೆ ಯಾವಾಗ ಬಿ ಟೈಮ್ ಇರ್ತದ. ಕರಡಿಗೆ ಹೋಗಿ 25 ಡಿಸೆಂಬರ್ ಹಬ್ಬದ ದಿನನೇ ಬಹಳ ಮಂದಿ ಅಡಿಗೆ ಮಾಡ್ಕೊತಿರ್ತಾರ. ಇವತ್ತು ಒಂದಿನಾರ ಜರ ಬೇಗ ಅಡಿಗೆ ಮಾಡ್ಕೊಂಡು ಹೋಗಸಿ ಚರ್ಚನ ಕೂಡ ನಂಬಲ್ಲ ಅಲ್ಲ. ಕರಡಿಗೆ ಇದು ವಾಸ್ತು ಇಲ್ಲ. ಇದಕ್ಕೆ ನಾವು ಸರಿಪಡಿಸ್ಕೊಂಡ್ರೆ ಮಾತ್ರ ಅದ್ಭುತವಾಗಿ ಅದು ಸರಿ ಇರ್ಲಕ್ಕೆ ಅಂತಂದ್ರೆ ಸಾಧ್ಯ ಅಲ್ಲ. ಅದಕ್ಕಂದು ಇಲ್ಲಿ ಏನ್ ಹೇಳ್ತಂತ 21ರಾಗ ಯೇಸು ಆಕೆಗೆ 21 ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ. ನೀವು ಅರಿಯದೇ ಇರುವಂತಹದನ್ನು ಆರಾಧಿಸುವವರು ಅದಿರಲಿ. ಸತ್ಯ ಇಲ್ಲಿ ನಾವು ತಿಳಿದಿನ ಮಾತನ್ನು ಮಾಡಕ್ಕೆ ಅಂದ್ರೆ ಇಷ್ಟಪಡ್ತೀವಿ ಅಲ್ಲ. ಎಲ್ಲಿ ಹೋಗ್ಲತ್ತೀವಿ ನಾವು ಗೊತ್ತಾ? ಎಷ್ಟೋ ಮಂದಿ ಅಂತಂದ್ರ ಒಂದ್ಸಲ ಏನ್ ಮಾಡ್ಯಾರಂದ್ರ ಕೆಲವು ಜನರು ಆಡ್ ಕೊಯ್ಲಕ್ ನಡೆದಾರ. ಆಡ್ ಕೊಯ್ಲಕ್ ನಡೆದಾರ ಕಡೆಗೆ ಎಲ್ಲರಿಗೆ ಏನ್ ಹೇಳ್ಯಾರ ಅಂತಂದ್ರ ನಾವು ಮೆದಕಿಗೆ ನಡೆದಿದೀವಿ ಅಂತ. ಕಡೆಗೆ ಅವ್ರು ಎಲ್ಲಿಗೆ ಹೋಗ್ಲತ್ತಾರ? ಅವರು ಆಡ್ ಕೊಯ್ಲಕ್ ನಡೆದಾರ, ಬೇರೆ ಕಡೆ ನಡೆದಾರ. ಬೇರೆ ಕಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತೇನಾಗಿದ್ದು ಏನಿಲ್ಲ ಗೊತ್ತಿಲ್ಲ. ಅದು ಗಾಡಿ ಪಲ್ಟಿ ಆಗ್ಯದ. ಅದ್ರಾಗಿಂದು ಒಬ್ಬರೇ ಬಚಾಶಾರ. ಗಾಡಿ ತುಂಬಾ ಜನ ಹೌಸಿಂಗ್ ಬೋಟ್ಲಿಂದ ಗಾಡಿ ಹೋಗ್ಯದ. ಹೋಗ್ಲತ್ರ ಎಲ್ಲರಿಗೆ ಏನು ಹೇಳ್ಯಾರ ಅಂತಂದ್ರ ಮೆದಕಿಗೆ ನಡೆದೀವಿ ಅಂತ ಹೇಳ್ಯಾರಂತ. ಕಡ್ಗೆ ಅವ್ರು ಮಾತ್ರ ಎಲ್ಲಿ ಹೋಗ್ಯಾರ ಅಂದ್ರ ಆಡು ಕೊಯ್ಲಕ್ ಹೋಗ್ಯಾರ ಅಲ್ಲ. ಯಾವಾಗಾದ್ರೂ ಹಾದಿ ಬಿಟ್ಟರು ಅವಾಗ ಅವ್ರಿಗೆ ಪರಿಪೂರ್ಣವಾಗಿ ಅಂತಂದ್ರ ಅವ್ರ ನಾಶನೇ ನೋಡ್ಯಾರ. ಈ ರೀತಿಯಾಗಿ ನಾಶವಾಗದ ಇವತ್ತು ನಾವು ನೀವು ಏನು ಮಾಡ್ಬೇಕಂದ್ರ ಆತಗೆ ನಾವು ಆರಾಧಿಸ್ಬೇಕಾದ್ರ ಎಲ್ಲಿಗೆ ಹೋಗ್ಬಿಡೋದಂತ. ಈಗ ದೊಡ್ಡ ಬೆಟ್ಟಗಳ ಮೇಲೆ ಅಂತಾರೆ ಎಷ್ಟೋ ಜನರು ಕುಂದ್ಕಸಿ ನಂಬಲ್ಲಿ ನೀವು ಬರ್ರಿ ಇರ್ತಾರ ಅಲ್ಲ.
ಏನಿಲ್ಲ. ಈಗ ಯೆರೂಸಲೇಮ್ ಚರ್ಚ್ ಎಷ್ಟೋ ದೊಡ್ಡದ, ಎಷ್ಟೋ ಭಯಂಕರವಾಗಿರ್ತಕ್ಕಂಥ ಚರ್ಚ್ ಅದ, ಎಷ್ಟು ಒಳ್ಳೆ ಸ್ಥಳ ಅದ. ಕಡೆಗೆ ದೇವ್ರು ಏನ್ ಹೇಳ್ತಾರ, ಒಂದು ಕಾಲ ಬರ್ತದ ಆ ಜಾಗದಾಗ ಹೋಗಿ ನೀವು ಆರಾಧನಾ ಮಾಡಕ್ ಆಗಲ್ಲ. ಯಾವ ಜಾಗದಾಗ ಹೋಗಿ ನೀವು ಆರಾಧನಾ ಮಾಡ್ತೀರಿ ಅಂದ್ರ, ಯಾವ ಜಾಗದಾಗ ಹೋಗಿ ಆರಾಧನಾ ಮಾಡ್ತಾರಂತವ್ರು ಆತ್ಮಲಿದು ಸತ್ಯಲಿದು ಅಲ್ಲ. ಎಲ್ಲಿ ಇಬ್ಬರು ಮೂಗರು ನನ್ನ ಹೆಸರ ಮೇಲೆ ನೀವು ಕೂಡ್ತಿರೋ ಅಲ್ಲಿ ನಾನು ಇರ್ತೇನೆ ಅಲ್ಲತ್ತಾರ. ಯಾರು ಇರ್ತಾರಂತ? ದೇವ್ರು ಇರ್ತಾರಂತ. 12 ಮಂದಿ ಶಿಷ್ಯರಿಗೆ ಯೇಸ್ವಾಮಿ ಪರಲೋಕಕ್ಕೆ ಹೋಗಪ್ಪರಿ ಹೇಳ್ಯಾರ. ಇದು ಮಾತು ಏನ್ ಹೇಳ್ಯಾರ? ನಾ ಹೋಗಿ ನಿಮಗೂ ಪರಿಶುದ್ಧಾತ್ಮಗ ನಿಮಗ್ ಸಹಾಯಕ್ಕಾಗಿ ಇಲ್ಲೇ ಇಡ್ತೇನೆ. ಈಗ ಆ ಕಡೆಗೆ ಹೋಗಲ್ಲ, ಇಲ್ಲೇ ಇರ್ತಾರ ಪರಿಶುದ್ಧಾತ್ಮನ. ಏನ್ ಬೇಡದ್ರಿ ಅದಕ್ಕೆ ನೀವು ಬೇಡ್ಕೋರಿ ಅಂತಂದಾರಂತ ಅಲ್ಲ. ಇವತ್ತು ನಾವು ನಿಜವಾಗ್ಲು ಆತ್ಮನಿಂದ ಬೇಡಿದ್ರೆ ಆತ್ಮ ಕೇಳ್ತಾನ, ಇಲ್ಲ ಅಂದ್ರ ಕೇಳಕ ಸಾಧ್ಯ ಇಲ್ಲ. ಇವತ್ತ ಈ ರೀತಿಯಾಗಿ ಹೇಳ್ತ 23 ಹೆಂಗ್ ಹೇಳ್ತದ? ಸತ್ಯಭಾವದಿಂದ ದೇವರಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ದೇವರಿಗೆ ಆರಾಧನಾ ಮಾಡಕ್ಕ ನಾವು ಎಲ್ಲರೂ ಬರಬೇಕಾ? ಒಬ್ಬರೊಬ್ಬರು ಬರಬೇಕಾ? ರಕ್ಷಣೆ ನಮಗೆ ಬೇಕಾ? ರಕ್ಷಣೆ ನಮಗೆ ಬೇಕಾ? ದೇವ್ರು ನಮಗೆ ಬೇಕಾ? ದೇವ್ರ ಸನ್ನಿಧ ಹದ್ದಲ್ಲಿ ಬರಲು ಹೋಗಿರ್ತಕ್ಕಂಥ ಜನರ ಪರಿಸ್ಥಿತಿ ಏನಾಗ್ಬೇಕಾವು? ಏನಾಗಲ್ಲ. ಅವ್ರ ಪರಿಸ್ಥಿತಿ ಏನಾಗ್ಬೇಕು? ನಾವು ಬಂದಿದ್ದೆವು, ದೇವ್ರು ನಮಗೆ ಕಾಪಾಡತ್ತಾರ, ನಮ್ಗೆ ಒಳ್ಳೆ ಆರೋಗ್ಯ ಕೊಡತ್ತಾರ, ನಾವು ಸುಖವಾಗಿದ್ದೆವು. ಒಂದ್ ವೇಳೆ ದೇವರ ಸನ್ನಿಧ ಹದ್ದಲ್ಲಿ ಬರಲಂತ ಜನರ ಪರಿಸ್ಥಿತಿ ಏನಾಗಬೇಕು? ಇವತ್ತಿದು ಸವಾಲು. ಒಬ್ಬರಿಗೊಬ್ಬರು ಯಾರ ಹಾಯ್ಕೊಳ್ಳುತ್ತಿದ್ದೇವ? ಒಂದ್ ವೇಳೆ ಸವಾಲು ನಾವು ಹಾಕಿದ್ರು ಮಾತ್ರ ನಾವು ಸಂಪೂರ್ಣವಾಗಿ ಕುಟುಂಬ ಸಹಿತವಾಗಿ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುತ್ತೇವೆ. ಯಾರ್ಯಾರಾದ್ರೂ ದೇವರ ಸನ್ನಿಧಾನದಲ್ಲಿ ಕುಟುಂಬ ಸಹಿತವಾಗಿ ನೀವು ಕಾಣಿಸಿಕೊಳ್ಳುತ್ತೀರೋ ಅವರೆಲ್ಲರೂ ಒಂದಿನ ದೇವರ ರಾಜ್ಯದಲ್ಲಿ ನೀವು ಕಾಣಿಸಿಕೊಳ್ತೀರಿ. ಹಲ್ಲೆಲೂಯಾ. ಏನ್ ಕಾಣಿಸ್ಕೊಂಬಲ್ರಿ? ಒಬ್ಬರೊಂದ್ ಕಡೆ ಇದ್ರೆ ಸಂತೋಷ ಇರ್ತದ? ಸಂತೋಷ ಇರಲ್ಲ. ಎಲ್ಲರೂ ಇರ್ಬೇಕು. ನಮ್ಮವರೆಲ್ಲರೂ ದೇವರ ರಾಜ್ಯದಾಗ ಇರ್ಬೇಕು. ದೇವರ ರಾಜ್ಯದಾಗ ಇದ್ದಾಗ ಅವಾಗ ಮಾತ್ರ ಎಲ್ಲರಿಗೆ ಸಂತೋಷ ಆಗ್ತದಲ್ಲ. ಒಂದ್ ವೇಳೆ ನಾವು ಬಸ್ಸಿನ ಊರಿಗೆ ಹೋದೆವು ಅಂತಂದ್ರ ಅಲ್ಲಿ ಕೇಳ್ತಕ್ಕಂಥ ಮಾತೇನಂದ್ರೆ ಎಲ್ಲರೂ ನೋಡಿ ಕಸಿ ಮೊದಲು ಚಂದಿದ್ರಿ ಅಂತ ಕೇಳ್ತಾರ, ಎರಡನೇದು ಎಲ್ಲರೂ ಬಂದಿರಿ ಅಂತ ಕೇಳ್ತಾರ. ಇಲ್ಲ ರೀ ನಾವು ಒಬ್ಬನೇ ಬಂದೆ ಅಂದ್ರೆ ಏನಂತಾರ? ಏನೋ ಪ್ರಾಬ್ಲಮ್ ಅದ ಅಂತಾರ. ಏನಂಬಲ್ಲ, ಯಾಕೋ ಬಂದಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಅದ ಅಂತಾರ. ಈ ಲೋಕದಾಗಿರ್ತಕ್ಕಂಥ ಜನರಿಗೆ ದುಃಖ ಆಯ್ತದ, ಏನಾಗಲ್ಲ, ಅವ್ರಿಗೆ ಭೀ ತರಣಿತ್ರಿ ಅಂತಾರ. ಆದ್ರೆ ಈ ಲೋಕದಾಗಿರ್ತಕ್ಕಂಥ ಜನರಿಗೆ ಇಂಥ ಒಂದು ದುಃಖ ಇದ್ರು ಮಾತ್ರ ಸರಿಗಿಲ್ಲ. ಪರಲೋಕ ರಾಜ್ಯದಾಗ ಒಂದ್ ವೇಳೆ ನಾವು ನೀವು ಕಾಣಿಸ್ಕೊಂಡೇವು ಅಂತಂದ್ರ ಎಲ್ಲರಿಗೂ ಸಂತೋಷ ಆಯ್ತದ. ಆ ಸಂತೋಷದಾಗ ನಾವು ಎಷ್ಟು ಮಂದಿ ಪಾಲಿ ಬಗ್ಸ್ತಾರಾಗ್ತೀವಿ? ಸಾಧ್ಯ ಅದ? ಆ ರೀತಿಯಾಗಿ ನಾವು ದೇವ್ರ ಸನ್ನಿಧಿಯಲ್ಲಿ ಯಾವ ರೀತಿಯಾಗಿ ನಾವು ಕಾಣಿಸ್ಕೊಳ್ಳಬೇಕೋ ಆ ರೀತಿಯಾಗಿ ನಾವು ಕಾಣಿಸ್ಕೊಂಡ್ರೆ ಮಾತ್ರ ಅದು ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದಗಳು ಹೊಂದ್ಕೊಳ್ಳೋಕೆ ಅಂದ್ರ ಸಾಧ್ಯ ಅದ. ಅದೇ ಯೆಹೋವನರಾಗ 6ನೇ ಅಧ್ಯಾಯದಾಗ 66 ಹೋದ್ರಿ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು
ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಹ್ಮ್ ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಸಿಮೋನ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿಮ್ಮಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಹಲ್ಲೆಲೂಯ. ಚಪ್ಪಲಿ ತಟ್ಟಾರೆ. ಏನವಂತ ಆತನ ಬಲ್ಲಿ? ನಿತ್ಯ ಜೀವ ಉಂಟು ಮಾಡ್ತಕ್ಕಂಥ ವಾಕ್ಯಗಳು ಆತನ ಬಲ್ಯವ ಅಂತ. ಈ ವಾಕ್ಯಗಳು ಯಾರಿಗೆ ಬೇಕು? ಎಲ್ಲರಿಗೆ ಬೇಕು. ಎಲ್ಲರಿಗೆ ಬೇಕು ಅಲ್ಲ. ಈ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳು ನಮಗೆ ಸಿಕ್ಕರು ಮಾತ್ರ ನಾವು ಅದರಲ್ಲಿ ಆನಂದಿಸುತ್ತೇವೆ, ಸಂತೋಷ ಪಡಿತೇವೆ. ಇಲ್ಲ ಹೋದ್ರೆ ಮಾತ್ರ ನಮಗೆ ಆನಂದ ಇಲ್ಲ, ಸಂತೋಷ ಇಲ್ಲ. ಇದು ಮಾತ್ರ ನಾವು ಖಂಡಿತವಾಗಿ ನಾವು ಜ್ಞಾಪಕ ಮಾಡ್ಕೋಬೇಕು. ಮತ್ತೇನಂತ? ನೀನು ನಿಮ್ಮಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳುಂಟು. ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು. ಅದಕ್ಕೆ ಯೇಸು, 12 ಮಂದಿಯಾದ ನಿನ್ನನ್ನು ನಾನು ಆರಿಸಿ ತೆಗೆದುಕೊಂಡೇ ನಲ್ಲವೇ? ನಿಮ್ಮಲ್ಲಿಯೂ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಅಂದನು. ಈ ಮಾತಿನಿಂದ ಆತನು ಸಿಮೋನನ ಮಗನಾದ ಇಸ್ಕರಿಯೋತ ಯೂದನನ್ನು ಸೂಚಿಸಿದನು. ಇವನು ಆ 12 ಮಂದಿಯಲ್ಲಿ ಒಬ್ಬನಾಗಿದ್ದು ಮುಂದೆ ಆತನನ್ನು ಹಿಡುಕೊಳ್ಳುವವನಾದನು. ಹಲ್ಲೆಲೂಯಾ. ದೇವರು ಸನ್ನಿಧಾನದಲ್ಲಿ ಇದ್ದರು ಬಿ ಅದ್ರಾಗ ಯಾರ ಸ್ವಭಾವ ಹ್ಯಾಂಗದ ದೇವ್ರಿಗೆ ಗೊತ್ತದ. ಪೇತ್ರ ಹೆಂಗನ ಗೊತ್ತದ? ನೀರಿನ ಮೇಲೆ ಹಾದಿ ನಡೆದಾನ. ಆ ಪೇತ್ರನ ಮಗ ಬಿ ನೀರಿನ ಮೇಲೆ ಹಾದಿ ನಡೀತಕ್ಕಂಥ ಒಂದು ಭಕ್ತಿದಾಗ ಬೆಳೆಯಾಣಿತ್ತು. ಖರೆ ಬೆಳೆದಿಲ್ಲ. ಯಾಕಡೆ ಬೆಳೆದಾನಂತಂದ್ರ ದೇವರಿಗೆ ಅವಮಾನ ಪಡಿಸ್ಲಕ್ಕ, ದೇವರಿಗೆ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆ ಗುರಿ ಮಾಡಲಕ್ಕ ಪೇತ್ರನ ಮಗನೇ ಆಗ್ಯಾನ ಅಲ್ಲ. ಆದ್ರೆ ಇವತ್ತು ನಾವು ಸೇವಕರಾಗಿದ್ದೆವು, ನಂಬಿಕಸ್ಥರಾಗಿದ್ದೆವು, ಭಕ್ತಾದಿಗಳಾಗಿದ್ದೆವು, ಕ್ರೈಸ್ತರಾಗಿದ್ದೆವು ಅಂತಂದ್ರೆ ಇವತ್ತು ನಾವು ನೀವು ದೇವರಿಗೆ ಎಷ್ಟರ ಮಟ್ಟಿಗೆ ನಾವು ಘನಪಡಿಸೋದಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಂಬದು ಬಹಳ ಅವಸರ ಅದ. ಒಂದು ವೇಳೆ ನಾವು ತಿಳ್ಕೊಂಬೋದು ಹೋದೆವು ಅಂತಂದ್ರೆ ನಮಗೇನು ಪ್ರಯೋಜನ ಇಲ್ಲ. ಇದರಲ್ಲಿ ಖಂಡಿತವಾಗಿ ನಾವು ತಿಳ್ಕೊಳ್ಳಾಗ ನಾವು ಪ್ರಯಾಸ ಪಡಿಬೇಕು. ಈ ಪ್ರಯಾಸ ಪಟ್ಟರೆ ನಮಗೆ ಪ್ರತಿಫಲ ಅದ. ಒಂದು ವೇಳೆ ಪ್ರಯಾಸ ಪಡಲು ಹೋದ್ರೆ ಇದ್ರಾಗ ನಮ್ಗ ಪ್ರತಿಫಲ ಮಾತ್ರ ಯಾರಿಗೂ ಬಿ ಸಿಗಲಕ್ಕ ಸಾಧ್ಯ ಇಲ್ಲ. ಏನು ಸಾಧ್ಯ ಅಲ್ಲ ಅಲ್ಲ. ನಾವು ಮಾಡಿದ್ದೆಲ್ಲ ವ್ಯರ್ಥ. ಅದಕ್ಕಿಂತ ನಾವು ಎಷ್ಟೇ ನಾವು ಮಾಡಲು ಅದು ದೇವರಿಗೆ ಮೆಚ್ಚುಗೆ ಆದರೂ ಮಾತ್ರ ಅದು ಅದ್ಭುತವಾದ ಆಶೀರ್ವಾದಗಳು ಹೊಂದಿಕೊಳ್ಳಕ ಸಾಧ್ಯ ಇಲ್ಲ. ಹೋದ್ರೆ ಮಾತ್ರ ಇಲ್ಲ. ಅದಕ್ಕಿಂತ ಇಲ್ಲಿ 48 ಓದ್ರಿ. 48. ಜೀವ ಕೊಡುವ ರೊಟ್ಟಿ ನಾನೇ, ನಿಮ್ಮ ನಿಜವಾಗಿ ಹೇಳುತ್ತೇನೆ, ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮಣ್ಣ ತಿಂದರು, ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದಂದರೆ ಅದನ್ನು ತಿಂದವನು ಸಾಯುವುದೂ ಇಲ್ಲ. ಈಗ ನಾವು ದೇವ್ರ ಸನ್ನಿಧಾನದಲ್ಲಿ ಇಲ್ಲಿವರೆಗೆ ನಾವು ಏನು ಮಾಡಿದೆವು ಅಂದ್ರೆ ತಿಂಗಳಿಗೆ ಒಂದು ಸಲನೇ ಮಾಡಿದೆವು. ಏನು ಮಾಡಿದೆವು? ಆತನ ದೇಹದಲ್ಲಿ ಆತನ ರಕ್ತದಲ್ಲಿ ನಾವು ಪಾಲು ಭಾಗಸ್ಥರು ತಿಂಗಳದಾಗ ಒಂದೇ ಸಲ ಮಾಡಿದೆವು. ಕಡೆಗೆ ವಾಕ್ಯ ಏನು ಹೇಳ್ತಂದ್ರ ಪ್ರತಿ ವಾರ ಮಾಡ್ಬೇಕಂತ. ಈಗ ನಾವು 2025ನೇ ವರ್ಷದಾಗ ನಾವು ಏನು ಮಾಡರಿ, ಯಾವ ರೀತಿಯಾಗಿ ಬೈಬಲ್ ಹೇಳ್ತದೋ ಆ ರೀತಿಯಾಗಿ ನಾವು ಮಾಡ್ಲಕ್ಕ ಕಲ್ಕೊಂಬರಿ. ಒಂದ್ ವೇಳೆ ಕಲ್ಕೊಂಡ್ರೆ ಮಾತ್ರ ಅದಕ್ಕೆ ನಮ್ಗೆ ಆಶೀರ್ವಾದ ಅದ. ಕಲ್ಕೊಂಬಲ್ಲ ಹೋದ್ರ ಏನು ಆಶೀರ್ವಾದ ಇಲ್ಲ ಅಲ್ಲ. ಆದ್ರ ಐಗುಪ್ತ ದೇಶದ ಜನರಿಗೆ ಏನಂತಂದ್ರೆ ದೇವ್ರು ಎಷ್ಟೋ ಪ್ರೀತಿ ಮಾಡ್ಯಾರ, ಪ್ರೀತಿ ಮಾಡಿ ಅವ್ರಿಗೆಲ್ಲರಿಗೂ ತಗೊಂಡು ಹೋಗ್ಯಾರ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಊಟ ಇಲ್ಲ. ಕಡೆಗೆ ಮನ್ನ ಎಂಬ ಆಹಾರ ದೇವ್ರವರಿಗೆ ಕೊಟ್ಟಾರ. ಅದರಂತ ರುಚಿ ಪದಾರ್ಥ ಇನ್ನು ಯಾವುದನ್ನೇ ಇರಲ್ಲ. ಏನು ಯಾವ್ದಾರ ಇರ್ತದ?
ಮನ್ನ ಎಂಬ ಆಹಾರ ಹೆಂಗಿರ್ತಂದ್ರ ದೇವದೂತರು ತಿಂತಾರ. ಆ ಆಹಾರ ತಿಂದ್ರೆ ಅವ್ರಿಗೆ ಯಾವ್ದು ಟೆನ್ಷನ್ ಇರಲ್ಲ, ಯಾವ್ದು ಗಲಿಬಿಲಿ ಇರಲ್ಲ, ಯಾವ್ದು ಗಡಬಡಿ ಇರಲ್ಲ. ಅಂತ ಒಳ್ಳೆ ಆರೋಗ್ಯ ಕೊಡ್ತಕ್ಕಂಥ ಆಹಾರ ಅದು. ಆ ಮನ್ನ ಎಂಬ ಆಹಾರ ದೇವರು ಐಗುಪ್ತ ದೇಶದ ಜನರಿಗೆ ಕಾನಾನ್ ದೇಶಕ್ಕೆ ಹೋಗಪ್ಪರಿ ಅಂತಂದ್ರ ಅವ್ರಿಗೆ ದೇವರು ಕೊಟ್ಟಾರ. ಅದು ತಿಂದ್ರು ಬಿ ಏನಾಗ್ಯಾರ ಅಂತಂದ್ರ ಅವರು ದೇವ ರಾಜ್ಯದಾಗ ಸೇರಿಲ್ಲ ಅಲ್ಲ. ಯಾಕಂದ್ರೆ ಇವತ್ತು ನೀವು ದೇವ ರಾಜ್ಯದಾಗ ಸೇರ್ಬೇಕಾದ್ರ ಈ ರೊಟ್ಟಿ ಎಂತದ ಅಂತ 51ರಾಗ ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಹಲ್ಲೆಲೂಯ, ಹಲ್ಲೆಲೂಯ. ಸದಾಕಾಲ ಬದುಕ್ತಕ್ಕಂಥ ದೇವರ ಅವಕಾಶ ಕೊಳ್ಳುತ್ತಾರೆ ಎಲ್ಲರಿಗೆ. ಸದಾಕಾಲ ಅಲ್ಲ, ಈ ಸದಾಕಾಲ ಬದುಕಬೇಕಾದ್ರೆ ನಿಜವಾಗಲು ಅದಕ್ಕೆ ಬಿ ಯೋಗ್ಯತೆ ಬೇಕು, ಭಾಗ್ಯತೆ ಬೇಕು. ಅದು ಯಾಕೆ ಕೊಡ್ಬೇಕಂದ್ರೆ ಅದು ಬಿ ದೇವರೇ ಕೊಡ್ಬೇಕು. ನಾವು ನೀವು ಏನು ಸಂಪಾದನೆ ಮಾಡೋಕ್ಕಾಗಲ್ಲ. ಈ ಲೋಕದಾಗ ಬೆಳ್ಳಿ ಬಂಗಾರ ಬಂಗಲಾ ಗಾಡಿ ನಾವು ಸಂಪಾದನೆ ಮಾಡ್ಬೋದು ಅಲ್ಲ, ಖರೀದಿಗೆ ಅದು ಮಾತ್ರ ದೇವರೇ ಕೊಡಬೇಕು. ಅಂತ ಜ್ಞಾನ, ಅಂತ ಸ್ವಭಾವ, ಅಂತ ತಿಳುವಳಿಕೆ, ಅಂತ ತಗ್ಗಿಸುವ ಗುಣಗಳು ದೇವ್ರು ಕೊಟ್ಟರು ಮಾತ್ರ ಅದ್ರಾಗ ನಾವು ಖಂಡಿತವಾಗಿ ನಾವು ಪಾಲಿ ಭಾಗಸ್ಥರಾಗ್ತೇವೆ. ಅದ್ರ ಖಂಡಿತವಾಗಿ ನಾವೆಲ್ಲರೂ ಸೇರಿಕೊಳ್ತೇವೆ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ. ಹಲ್ಲೆಲೂಯ. ಈ ವಾಕ್ಯ ನಾವು ಮುಕ್ತಾಯ ಮಾಡಿಕೊಂಡು ನಾವೆಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಬಾರಿ. ಪ್ರಾರ್ಥನೆ ಮಾಡ್ಕೊಂಬಾರಿ. ಹಲ್ಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ವಂದನೆ యేసయ్య. ಇಗೋ ಪ್ರಭು, ಅಯ್ಯ ರಕ್ಷಕ, ಈ ಒಂದು 2024ನೇ ವರ್ಷದ ಕೊನೆಯ ವಾರದಲ್ಲಿ ಪ್ರಭು ನಮ್ಮೆಲ್ಲರಿಗೆ ನಿಮ್ಮ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳೋದಕ್ಕಾಗಿ ವಂದನೆಗಳು. ಹೌದು ಪ್ರಭು, ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರಿಗೆ ವಾಕ್ಯದ ಮುಖಾಂತರವಾಗಿ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು. ಅಯ್ಯ, ಈ ವಾಕ್ಯಗಳು ಪ್ರಭು ನಾವು ಕೇಳಿಕೊಂಡು ಸ್ವಾಮಿ, ಈ ವಾಕ್ಯಗಳು ಪ್ರಭು ನಮಗೆ ನಿಮ್ಮ ರಾಜ್ಯದಲ್ಲಿ ನಡೆಸಿಕೊಡ್ತಕ್ಕಂಥ ವಾಕ್ಯವು ಪ್ರಭು. ಈ ವಾಕ್ಯಗಳಿಗೆ ನಾವು ಬಿಡಲು ಹಾಗೆ ಪ್ರತಿಯೊಬ್ಬರು ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಇಟ್ಟುಕೊಂಡು ಸ್ವಾಮಿ ಈ ವಾಕ್ಯದ ಪ್ರಕಾರ ಬಗ್ಗೆ ನಡ್ಕೊಂಡು ಹೋಗಲಿಕ್ಕೆ ಪ್ರಭು ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡಿಸ್ರಿ. ಬಂದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರರಿಗೆ, ಅವರಿಗೆ, ಅವರ ಮಕ್ಕಳಿಗೆ ಈಗ ಪ್ರಭು ನೀವು ರಕ್ಷಿಸಿರಿ, ಕಾಪಾಡಿರಿ, ಅದ್ಭುತವಾದ ರೀತಿಯಲ್ಲಿ ನಡೆಸಿಕೊಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ.